ಆಯಿತು ಹಸಿ ವಿಶ್ರಾಂತಿ ತಕ್ಕ ಅವೇ ನೀನು ಮೆಸ್ ನೋಡ್ಕೋಬೇಕು. ಹ್ಞೂ. ಅಯ್ಯಯ್ಯೋ, ಮನೆಗೆ ಬಂಗಾರತ್ತೆ ಬರ್ತಿದ್ದಾರೆ. ಮನೇಲಿ ನೋಡಿದ್ರೆ ಸ್ನೇಹ ಅಕ್ಕನ ಫೋಟೋ ಇದೆ. ಅವ್ವ, ಅಕ್ಕ, ಬಂಗಾರತ್ತೆ ಬರ್ತಿದ್ದಾರೆ. ಬಂಗಾರ ಮಾರ್ಬೋತವ್ರ? ಸುಮಾ, ಬಂಗಾರತ್ತೆ ಬತ್ತಾವ್ರ? ಸ್ನೇಹ ಏನು ಹೇಳಲೇ ಇಲ್ಲ. ಅಯ್ಯೋ, ನೀವಿಬ್ರು ಆಮೇಲೆ ಖುಷಿ ಪಡಿ, ಮೊದಲು ಅಲ್ಲಿ ನೋಡಿ. ಅತ್ತೆಗೂ ನಾನು ಸ್ನೇಹನ್ ಫೋಟೋ ನೋಡಿದ್ರೆ ಆಟೆ ಕತೆ. ಮೆಸ್ ಪೂಜೆ ದಿವಸ ನೋಡಿದ್ರಲ್ಲ ಏನಾಯ್ತು ಅಂತ. ಈಗ ಈ ಫೋಟೋ ನೋಡಿದ್ರೆ ಆಟೆಯ ಅವ್ರ ಆರೋಗ್ಯಕ್ಕೆ ತೊಂದರೆ ಆಗ್ಬಿಡ್ತದೆ. ಸರಿ ಬಾರವಿ, ಮೊದಲು ಹೋಗಿ ಫೋಟೋ ಎತ್ತಿಡಮ್ಮ. ಅಂದರೆ ಸ್ನೇಹ ತರಬೇತಿಗೆ ಅಂತ ದೂರ ಹೋಗೋವಳಲ್ಲ ಪಾಪ, ಅವನಿಗೆ ಒಂಟಿ ಅನ್ನಿಸ್ತೈತೆ. ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋದ್ರೆ ಅವನ ಮನ್ಸಿಗೂ ಸಮಾಧಾನ. ಹೌದು ಅತ್ತೆ, ಪಾಪ ಭಾವ. ಅಯ್ಯ ಸುಮಾ, ಇನ್ನು 7 ದಿನ ನವಿ, ಸ್ವಲ್ಪ ದಿನದಾಗೆ ಸ್ನೇಹ ಬಂದ್ಬಿಡ್ತಾಳೆ. ಆಮ್ಯಾಕೆ ಸಿರಿ ಬೇಜಾರೆಲ್ಲ ಕಮ್ಮಿ ಆಗ್ಬಿಡ್ತದೆ. ಆದ್ರೂ ಪುಟ್ಟಕ್ಕ, ಸ್ನೇಹ ಇಲ್ದೆ ನೋವಾಯ್ತಿಲ್ವೇ? ಅಂದ್ರೆ ಅವಳನ್ನ ಬಿಟ್ಟು ನೀನು ಸ್ಯಾನೆ ದಿವಸ ಇರ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ. ಏನ್ ಮಾಡೋದು ಅಮ್ಮವ್ರೆ, ನೋವೇನೋ ಆಯ್ತದೆ. ಹಂಗಂದ್ಬಿಟ್ಟು ನೋವು ಮಾಡ್ಕೊಂಡ್ರೆ ಕೆಲ್ಸಕ್ಕೆ ಹೋಗಿರೋಳಿಗೆ ಅಡ್ಡಿ ಆಯ್ತದಲ್ವೇ? ಮಾತು ದಿಟ, ಕ್ಯಾಮೆಗೆ ಅಂತ ಹೋದವ್ರನ್ನ ಕಣ್ಣೀರಾಕಿ ಕಟ್ಟಾಕ್ಬಾರ್ದು. ನಮ್ಮ ಸ್ನೇಹಿಗೆ ನಾವೆಲ್ಲರೂ ಏಟ್ ಮುಖ್ಯನೋ, ಅವಳ ಕೆಲಸ ಅಂದ್ರೆ ಅವಳಿಗೆ ಆಟೆ ಮುಖ್ಯ. ಕೆಲಸ ಅಂತ ಸ್ಯಾನೆ ಬಿಜಿ ಆಗ್ಬಿಟ್ಟವಳೆ. ಅವಳು ನಿಮ್ಗೂ ಫೋನ್ ಮಾಡಕ್ಕಿಲ್ವೇ? ಅಯ್ಯೋ, ಯಾಕೆ ಮಾಡಲ್ಲ ಅತ್ತೆ? ಈಗ ತಾನೇ ಮಾಡಿದ್ಲು. ಇಷ್ಟೊತ್ತು ಅವಳ ಜೊತೆನೆ ಮಾತಾಡ್ತಿದ್ವಿ. ಹೌದೇ? ಹ್ಞೂ ಅತ್ತೆ, ದಿನಕ್ಕೆ 1 ಕಿತನಾದ್ರೂ ಫೋನ್ ಮಾಡಿ ಮಾತಾಡ್ತಾಳೆ. ಸ್ಯಾನೆ ಕೆಲಸ ಇದ್ರೆ 2 ದಿನಕ್ಕೆ ಒಂದ್ಸಲಿ ಫೋನ್ ಮಾಡಿ ಮಾತಾಡ್ತಾಳೆ. ಓ, ನೀವೇ ಅದೃಷ್ಟವಂತರು ಬಿಡುವ. ಸುಮಾ, ಇಲ್ಲಿ 1 ಕಿತ ಸ್ನೇಹ ಫೋನ್ ಮಾಡ್ಕೊಡವ. ವಯ್ಯನೂ ಅಲ್ಲೇ ಅವನೇ ಅಂತ ನನ್ ಸಂದಾಗ್ ಗೊತ್ತೈತೆ. ಹೇಯ್, ನಿಂತಾವ್ ಮಾತಾಡಕ್ ಇಷ್ಟ ಇಲ್ಲ, ಅದಕ್ಕೆ ಹುಡುಗಿ ತಾವ್ ಕೊಟ್ಟಿದ್ದು. ನಿಂತಾವ್ ಮಾತಾಡಕ್ ನನ್ಗೇನು ಆಸೆನಾ? ಮತ್ತೆ ಇಷ್ಟ ಇಲ್ದಾದ್ಮೇಲೆ ಯಾಕೆ ಫೋನ್ ಮಾಡಿದ್ದೆ? ನಿಮ್ಗೆಲ್ಲ ಒಂದ್ ಸಾಕಿಂಗ್ ವಿಷಯ ಹೇಳಕ್ಕೆ.
ರಾಜೇ ದಿನಕ್ಕೆ ಏನಾರ ಒಂದು ಕಿತಾಪತಿ ಮಾಡ್ದಿರ ತಿಂದಿದ್ದು ಅರ್ಗಲ್ಲ ಅಲ್ಲ ನಿನಗೆ? ನಂಗೆ ಜೀರ್ಣ ಆಗೈತೆ. ನಾನು ಹೇಳೋ ವಿಷಯನ ಕೇಳಿ ನೀವು ಜೀರಿಸ್ಕೊಳ್ಳಿ. ರಾಜವ್ವ ಅದೇನೇನೋ ಮಾತಾಡೋ ಬದಲು ವಿಷಯ ಏನು ಅಂತ ಹೇಳ್ಬಿಡಿ. ಹೇಳಿದ್ ಕೇಳಿಸ್ತಲ್ಲ ಹೇಳು. ನಾನು ಅವಾಗಲೇ ಹೇಳಲಿಲ್ವೇ ಕರೆಂಟ್ ಹೊಡೋ ವಿಷಯ ಐತೆ ಅಂತ? ಅದನ್ನ ಇವಾಗ ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನೀವೆಲ್ಲ ಬಂಗಾರಮ್ಮನ ಹತ್ರ ಬಂಗಾರದಂಥ ಇಸ್ಯನ ಮುಚ್ಚಿಟ್ಟಿವ್ರಲ್ಲ, ಆ ಇಸ್ಯನ ನಾನು ರಟ್ ಮಾಡ್ತೀನಿ. ಯಾವ ವಿಷಯ? ಏನು ಹೇಳ್ತಿದ್ದೆ ನೀನು? ಟ್ಯೂಬ್ಲೈಟು ಇನ್ನು ಗೆಪ್ತಿಗೆ ಬರಲಿಲ್ವೇ? ಅದೇ ನಿನ್ನ 2ನೇ ಮಗಳು ನೆಗ್ ಬಿದ್ದೋಗಿರೋ ವಿಷಯನ ನನ್ನ ಬಂಗಾರಮ್ಮಂಗೆ ಹೇಳೋಣ ಅಂತಿದ್ದೀನಿ. ನನ್ನೇ ಕೊಳಕು ಅಂದ್ಯಲ್ಲ, ಕೊಳಕ್ ಮಂಡ್ಲ ಹಾವನಾಗೆ ಬಂಗಾರಮ್ಮನ ಕಿವಿಗೆ ಸತ್ಯ ಅನ್ನೋ ವಿಷನ ಬಿಟ್ಟಿವ್ನಿ. ತಾಕತ್ತಿದ್ರೆ ತಡ್ಕೊಳ್ಳಿ, ಮುಂದೆ ಆಗೋ ಅನಾಹುತನ ಕಾಪಾಡ್ಕೊಳ್ಳಿ. ಮಡಗ್ಲೆ ರಾಜೇ ಗೋಪಾಲಪ್ಪ, ಅಮ್ಮವ್ರಿಗೆ ವಿಷಯ ಗೊತ್ತಾಗಿದೆ ಅಂದ್ರೆ ಇನ್ನು ದೊಡ್ಡ ಅನಾಹುತಾನೇ ಕಾದಿರುತ್ತೆ. ಮೊದಲು ನಾವು ಮನೆಯವ್ರಿಗೆ ಈ ವಿಷಯ ತಿಳಿಸ್ಬೇಕು. ಬನ್ನಿ ಹೋಗೋಣ.